ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ್ರಲ್ಲ, ಫೈನಲಿ ಯೂಟ್ಯೂಬ್ ಇಂದ ನನಗೆ ಫಸ್ಟ್ ಪೇಮೆಂಟ್ ಬಂದೇ ಬಿಡ್ತು. ನಿಜವಾಗ್ಲೂ ಈ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡಾಗ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಈ ಖುಷಿಗೆ ನನಗೆ ಸಪೋರ್ಟ್ ಮಾಡಿದವ್ರು ಯಾರ್ಯಾರೆಲ್ಲ ಇದ್ದೀರಲ್ಲ ಅವರೆಲ್ಲರೂ ಕಾರಣನೇ. ಎಲ್ಲರಿಗೂ ನಾನು ತುಂಬಾ ಹೃದಯದ ಧನ್ಯವಾದ ಅಂತ ಹೇಳಬೇಕು. ನನಗೆ ಡೇ 1 ಇಂದ ಇಲ್ಲಿವರೆಗೂ ಕೂಡ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ, ನನ್ನ ಹೆಸರುಗಳನ್ನ ಹೇಳಬೇಕು ಅಂತಂದ್ರೆ ನನ್ನ ಲೀಸ್ಟ್ ತುಂಬಾ ಉದ್ದ ಇದೆ. ಅಷ್ಟು ಜನ ಇದ್ದಾರೆ ನನಗೆ ಸಪೋರ್ಟ್ ಮಾಡಿರೋರು. ಅದರಲ್ಲೂ ಲೈವ್ ಅಲ್ಲಿ ಇದ್ದು ನಾನು ಗಂಟೆಗಟ್ಟಲೆ ಲೈವ್ ಮಾಡಿದಾಗ್ಲೂ ಕೂಡ ನಾನು ಎಷ್ಟೊತ್ತು ಲೈವ್ ಅಲ್ಲಿ ಇರ್ತೀನಿ ಅಷ್ಟೊತ್ತು ನಾನು ಲೈವ್ ಅಲ್ಲಿ ಇದ್ದು ಸಪೋರ್ಟ್ ಮಾಡಿರೋರು. ನನಗೆ ಮಾನಿಟೈಸೇಷನ್ ಆದ್ಮೇಲೆ ನನಗೆ ಮೆಂಬರ್ಶಿಪ್ ನ ತಗೊಂಡು ಸಪೋರ್ಟ್ ಮಾಡಿರೋರು, ಸೂಪರ್ ಚಾಟು ಸೂಪರ್ ಥ್ಯಾಂಕ್ಸ್ ನ ಮಾಡಿ ಸಪೋರ್ಟ್ ಮಾಡಿರೋರು. ಅದಾದ್ಮೇಲೆ ನಾನು ಲೈವ್ ನ ಸ್ಟಾಪ್ ಮಾಡಿದ್ಮೇಲೆ ನನ್ನ ವಿಡಿಯೋಸ್ಗಳನ್ನೇನು ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನನ್ನ ವಿಡಿಯೋಸ್ಗಳನ್ನ ನೋಡಿ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರು ತುಂಬಾ ಜನ ಇದ್ದೀರಾ. ಹಾಗಾಗಿ ನಾನು ಒಬ್ಬೊಬ್ರದೇ ಹೆಸರು ತಗೊಂಡು ಮಾತಾಡ್ತೀನಿ ಅಂತಂದ್ರೆ ನಾನು ಎಷ್ಟು ಅವರ್ ಕುತ್ಕೊಂಡು ಮಾತಾಡ್ಬೇಕೋ ಗೊತ್ತಿಲ್ಲ, ಅಷ್ಟು ಜನದ ಹೆಸರುಗಳಿದೆ. ಹಾಗಾಗಿ ಎಲ್ಲಾರ್ಗು ಒಟ್ಟಿಗೆ ಸೇರಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಖುಷಿ ಏನಿದೆ ಅಲ್ಲ ಇದೆಲ್ಲ ನಿಮ್ಗೂ ಸೇರಿದ್ದೇನೆ. ನಿಮ್ಮ ಸಪೋರ್ಟ್ ಇಂದಾನೆ ನಾನು ಇವತ್ತು ಫಸ್ಟ್ ಪೇಮೆಂಟ್ ನ ತಗೊಳೋದಕ್ಕಾಯ್ತು. 1 ವರ್ಷದ ಮೇಲೆ 1 ತಿಂಗಳು ಆಗ್ತಾ ಇದೆ. ಮೇ 29 ಮರ್ತೇ ಹೋದೆ ಡೇಟ್ನ. ನಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಮೇ, ಜೂನ್, ಜುಲೈಗೆ ನನಗೆ ಪೇಮೆಂಟ್ ಬಂದಿದೆ ಆಯ್ತಾ. ನಿಜ ಸಖತ್ ಖುಷಿ ಆಗ್ತಾ ಇದೆ. ನನ್ನ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಾಗ ನನಗಿದ್ದಿದ್ದು ಯೋಚನೆ ಅದೊಂದೇನೆ, ನಾನು ಯೂಟ್ಯೂಬ್ ಇಂದ ಒಂದಾದ್ರೂ ಪೇಮೆಂಟ್ ತಗೊಬೇಕು. ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿರಲಿಲ್ಲ, ಆದ್ರೆ ಒಂದಾದ್ರೂ ಪೇಮೆಂಟ್ ತೆಗಿಲೇಬೇಕು ಯೂಟ್ಯೂಬ್ ಇಂದ ಅಂತಾನೆ ನನ್ನ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸ್ಟಾರ್ಟ್ ಮಾಡ್ಕೊಂಡಾಗ್ಲೂ ಎಷ್ಟು ಕಷ್ಟ ಆಗುತ್ತೋ ಏನಾಗುತ್ತೋ, ನನ್ನ ಮಾನಿಟೈಸೇಷನ್ನೇ ನಾನು 1 ವರ್ಷ ಬೇಕಾಗತ್ತೆ ಮಾಡ್ಕೊಳ್ಳೋದಿಕ್ಕೆ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ 5 ತಿಂಗಳಲ್ಲಿ ನನಗೆ ಮಾನಿಟೈಸೇಷನ್ ಆಗೋಯ್ತು. ಹೆಂಗೆ ಅಂತಂದ್ರೆ ಲೈವ್ ಮಾಡಿದ್ರಿಂದ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಯ್ತು. ಲೈವ್ ಮಾಡದೆ ಹೋಗಿದ್ರೆ ಇನ್ನೊಂದು 3-4 ತಿಂಗಳು ಹೆಚ್ಚಿಗೆ ಆಗ್ತಿತ್ತೇನೋ, ಲೇಟಾಗಿ ಆಗ್ತಿತ್ತೇನೋ ಪರವಾಗಿಲ್ಲ, ಆದ್ರೆ ಆಗ್ತಾ ಇತ್ತು ಗ್ಯಾರಂಟಿ. ನಾನು ಮಾನಿಟೈಸೇಷನ್ ಮಾಡ್ಕೋತಾ ಇದ್ದೆ. ನನಗೆ ಆ ಕಾನ್ಫಿಡೆನ್ಸ್ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಲೇ ಇತ್ತು. ನಾನು ಮಾನಿಟೈಸೇಷನ್ ಮಾಡ್ಕೊಂತೀನಿ, ನಾನು ಯೂಟ್ಯೂಬ್ ಇಂದ ಪೇಮೆಂಟ್ ತೆಗಿತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇತ್ತು. ಯಾಕಂದ್ರೆ ನನ್ನ ಚಾನಲ್ನ ಶುರು ಮಾಡೋದಕ್ಕೂ 1 ತಿಂಗಳು ಹಿಂದೆಯಿಂದನೇ ಅದಕ್ಕೆ ತುಂಬಾ ಪ್ರಿಪ್ರೇಷನ್ಸ್ ನಾನು ಮಾಡ್ಕೊಂಡಿದ್ದೆ. ಬೇರೆ ವಿಡಿಯೋಗಳನ್ನೆಲ್ಲ ನೋಡಿ, ಟೆಕ್ ವಿಡಿಯೋಗಳನ್ನ ಹೆಂಗೆ ಏನ್ ಮಾಡಿದ್ರೆ ತಪ್ಪಾಗತ್ತೆ, ಏನ್ ಮಾಡಬಾರ್ದು ಯೂಟ್ಯೂಬ್ ಅಲ್ಲಿ, ಹೆಂಗೆ ವಿಡಿಯೋಗಳನ್ನ ಮಾಡಬೇಕು, ಇದನ್ನೆಲ್ಲ ಕಲ್ತ್ಕೊಂಡು ನಾನು ಚಾನಲ್ನ ಸ್ಟಾರ್ಟ್ ಮಾಡಿದವಳು. ಇತ್ತೀಚೆಗೆ ಚಾನಲ್ಗಳನ್ನ ಶುರು ಮಾಡೋರು ಯಾರೋ ಮಾಡ್ತಿದ್ದಾರೆ ನಾವು ಮಾಡೋಣ ಅಂತ ಅನ್ಬಿಟ್ಟು ಸುಮ್ಮನೆ ಮಾಡ್ತಿರ್ತಾರೆ. ಚಾನಲ್ನ ಏನು ತಿಳ್ಕೊಂಡು ಇರಲ್ಲ, ಬೇಸಿಕ್ ಇನ್ಫಾರ್ಮೇಶನ್ ಕೂಡ ಗೊತ್ತಿರಲ್ಲ. ಅಟ್ಲೀಸ್ಟ್ ಚಾನಲ್ ಶುರು ಮಾಡಿದ್ಮೇಲೆ ಆದ್ರೂ ಕೂಡ ಇನ್ನೊಬ್ಬರ ವಿಡಿಯೋಗಳನ್ನ ನೋಡಿ ಕೂಡ ಕಲಿಯಲ್ಲ ಅವರು. ಇನ್ನೊಬ್ರು ವಿಡಿಯೋ ನೋಡಿ ಏನ್ ಕಲಿತಾರೆ ಅಂತಂದ್ರೆ ಅವ್ರದ್ದು ಯಾವ್ದೋ ಒಂದು ವಿಡಿಯೋ ಚೆನ್ನಾಗಿ ವ್ಯೂಸ್ ಬರ್ತಿರುತ್ತೆ, ವೈರಲ್ ಹೋಗ್ತಿರುತ್ತೆ ಅಂತ ಅನ್ಕೊಳ್ಳಿ. ಅಂತ ವಿಡಿಯೋ ನಾವು ಮಾಡಿದ್ರೆ ನಮಗೂ ವ್ಯೂಸ್ ಬರುತ್ತೆ, ವೈರಲ್ ಹೋಗುತ್ತೆ ಅಂತ ಅನ್ಕೊಂಡು ತಪ್ಪುದಾರಿಗಳನ್ನ ತಗೊಂತಾ ಇರ್ತಾರೆ. ಅದರಿಂದ ಚಾನಲ್ಗೆ ಏನ್ ಎಫೆಕ್ಟ್ ಆಗತ್ತೆ ಅನ್ನೋ ಯೋಚನೆ ಕೂಡ ಮಾಡಲ್ಲ. ತುಂಬಾ ಜನ ಅದೇ ತಪ್ಪನೆ ಮಾಡ್ತಿದ್ದಾರೆ. ಅದು ಚಾನಲ್ಗೆ ಎಫೆಕ್ಟ್ ಆದಾಗ್ಲೇ ಗೊತ್ತಾಗುತ್ತೆ ಇದು ತಪ್ಪು ಅಂತ ಅನ್ಬಿಟ್ಟು ತಿಳ್ಕೊಬೇಕು. ಸ್ವಲ್ಪ ಸಮಾಧಾನವಾಗಿ ಯಾರಿಗೋ ಏನೋ ಆಗಿದೆ ನಮಗೂ ಆಗತ್ತೆ, ಹೌದು ಚೆನ್ನಾಗೇ ಇದೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ನಮಗೂ ಆಗತ್ತೆ ಅಂತ ಅನ್ಕೊಂಡ್ ಮಾಡೋರು ತುಂಬಾ ಜನ ಇದ್ದೀರಾ. ಅದ್ರಲ್ಲೂ ಶುರು ಮಾಡ್ತಿದ್ದಂಗೆನೆ ದೊಡ್ಡ ಚಾನಲ್ಗಳನ್ನ ಕಂಪೇರ್ ಮಾಡ್ಕೊಂತೀರಾ. ಅವರೆಲ್ಲ ಮಾಡ್ತಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಹಂಗಿದ್ರೆ ನಮಗೂ ಏನೂ ಪ್ರಾಬ್ಲಮ್ ಬರಲ್ಲ, ನಾವು ಕೂಡ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡು ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ಅವರ ಲೆವೆಲ್ ಅಲ್ಲಿ ವಿಡಿಯೋಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತೀರಾ. ಆ ತರ ಮಾಡಕ್ಕೆ ಹೋಗ್ಬೇಡಿ ಯಾವತ್ತು ನೀವು ಒಂದೊಂದೇ ಮೆಟ್ಲನ್ನ ಹತ್ತಬೇಕು. ಒಂದೇ ಸಲಿ 100ನೇ ಮೆಟ್ಲಿಗೆ ಹಾರಕ್ ಆಗಲ್ಲ ನಿಮ್ಗೆ. ಒಂದೊಂದೇ ಮೆಟ್ಲು ಹತ್ತಬೇಕು, ನಿಧಾನವಾಗಿ ಹತ್ತಬೇಕು, ಹುಷಾರಾಗಿ ಹತ್ತಬೇಕು. ನೀವು ಎಲ್ಲೇ ಎಡವಿ ಬಿದ್ರೂ ಕೂಡ ಏಟಾಗೋದು ನಿಮ್ಗೇನೇನೆ. ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಹೇಳೋವಾಗ ಎಷ್ಟೋ ಸಲಿ ನಾನು ಎಷ್ಟೋ ಪಾಲಿಸೀಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡಿ ಹೇಳಿದಾಗ ಅವ್ರು ಕೇಳೋ ಕ್ವಶನ್ ಕಾಮನ್ ಕ್ವಶನ್ ಏನು ಅಂತಂದ್ರೆ, ಬೇರೆಯವ್ರಿಗೆ ಏನೂ ಆಗಿಲ್ಲ, ನಮ್ಗೇನಾಗತ್ತೆ, ಅವ್ರದೆಲ್ಲ ಚೆನ್ನಾಗೇ ಇದೆ, ನಮ್ಗೇನಾಗತ್ತೆ ಅಂತ ಅನ್ಕೊಂಡು. ಅವ್ರದೆಲ್ಲ ಚೆನ್ನಾಗೇ ಇರ್ಬೋದು, ಅವ್ರ ಚಾನಲ್ ಯೂಟ್ಯೂಬ್ ಕಣ್ಣಿಗೆ ಬೀಳ್ದೆ ಇರ್ಬೋದು, ಆದ್ರೆ ಅವ್ರಿಗೂ ಮುಂಚೆ ಅವ್ರು ನೋಡಿ ಮಾಡಿದವರು ನಿಮ್ಮ ಚಾನಲ್ ಏನಾದ್ರು ಯೂಟ್ಯೂಬ್ ಕಣ್ಣಿಗೆ ಬಿತ್ತು ಅಂತಂದ್ರೆ ನಿಮ್ ಚಾನಲ್ ಹೊಗೆ ಆಡಿಸ್ಕೊಳುತ್ತೆ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಹುಷಾರಾಗಿದ್ರೆ ಅಷ್ಟು ಒಳ್ಳೇದು. ನಾನು ನಿಜ ಹೇಳ್ತೀನಿ, ನನ್ನ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು ವರ್ಷ ಆಯ್ತು ಅಲ್ವಾ. ನಾನು ಶುರು ಮಾಡ್ದಾಗಿಂದ ಇಲ್ಲಿ ತನಕ ದೇವ್ರ ದಯದಿಂದ, ರಾಯರ ಆಶೀರ್ವಾದದಿಂದ ನಿಜ ಒಂದೇ ಒಂದು ಪ್ರಾಬ್ಲಮ್ ಕೂಡ ಬರ್ಲಿಲ್ಲ ಗೊತ್ತಾ. ಒಂದೇ ಒಂದು ಪ್ರಾಬ್ಲಮ್. ಇನ್ನು ನಾನೇನೇನೆ ಚಾನಲ್ನ ಡಿಲೀಟ್ ಮಾಡ್ಬೇಡ ಅಂತ ಎಷ್ಟೋ ಸರಿ ಅನ್ಕೊಂಡಿದೀನಿ. ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಇದಕ್ಕ ಫ್ರಸ್ಟ್ರೇಷನ್ ಅಲ್ಲಿ ಅವಾಗೆಲ್ಲ ಕೋಪ ಬಂದು ನಿಜವಾಗ್ಲೂ ಬೇಡ ನಂಗೆ ಯೂಟ್ಯೂಬೇ ಬೇಡ, ಬಿಟ್ಬಿಡೋಣ
ಅದೊಂದು ವಿಡಿಯೋ ಕೂಡ ಹಾಕಿದ್ದೆ ನಾನು, ಯೂಟ್ಯೂಬ್ ಬಿಟ್ಬಿಡ್ತೀನಿ ಅನ್ನೋ ತರ. ಅವಾಗ್ಲೂ ಕೂಡ ಅಷ್ಟೊತ್ಗಾಗಲೇ ನಂಗೆ $35 ಆಗಿದ್ರು ಕೂಡ ನಾನು ಆ ಯೋಚನೆ ಮಾಡಿ ಅವತ್ತು ಹಂಗೆ ಮಾಡ್ಕೊಂಡೆ. ಅಂತ ಡಿಸಿಷನ್ನ ತಗೊಂಡು ಅಕಸ್ಮಾತ್ ಚಾನಲ್ನ ಡಿಲೀಟ್ ಮಾಡೋದು ಆ ಥರ ಕೂಡ ಮಾಡಿದಾರೆ ತುಂಬಾ ಜನ ನನಗೆ ಹೇಳಿರೋರು. ಬೇಜಾರಾಗಿ ಕೋಪ ಬಂದು ಎಲ್ಲಾ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡೋದು, ಚಾನೆಲ್ನ ಡಿಲೀಟ್ ಮಾಡೋದು, ಈ ತರ ಎಲ್ಲ ಮಾಡ್ತೀರಾ. ನಿಜ ಅಂತ ತಪ್ಪನ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಗ್ಯಾರಂಟಿ ಸಿಗುತ್ತೆ. ನೋಡಿ, ಇವತ್ತು ನನ್ನ ಕೈಯಲ್ಲಿ ಇದಿದೆ ಅಲ್ಲ, ಇದು ಬರೋದಕ್ಕೆ ಕಾರಣ ನನ್ನ ತಾಳ್ಮೆನೇನೆ. 1 ವರ್ಷ ನಾನು ಕಾದಿರೋದು, 1 ವರ್ಷ ಕಷ್ಟಪಟ್ಟಿರೋದು. ಎಷ್ಟೋ ಸಲ ನನಗೆ ತಲೆ ಕೆಟ್ಟು ಹೋಗ್ಬಿಡ್ತಾ ಇತ್ತು. ನಿಜವಾಗ್ಲೂ ಬೇಡವೇ ಬೇಡ, ಈ ಚಾನಲ್ಲು ಬೇಡ, ಯಾವುದು ಬೇಡ, ಯಾವ ಕರ್ಮಕ್ಕೆ ನಾನು ಮಾಡ್ಕೊಂಡೆ ಅನ್ನೋ ತರ ಎಲ್ಲ ಯೋಚನೆ ಮಾಡಿದ್ದೀನಿ ನಾನು. ಅಷ್ಟು ಬೇಜಾರಾಗತ್ತೆ ಆಗ್ತಿತ್ತು. ಆದ್ರೆ ನಿಜ ಅದೆಲ್ಲಾನು ಸಹಿಸ್ಕೊಂಡು ಬಂದಿದ್ದಕ್ಕೆ ಇವತ್ತು ನನಗೆ ಈ ಖುಷಿ ಸಿಗ್ತಾ ಇದೆ ಅಲ್ಲ. ಯಾವತ್ತು ಯೂಟ್ಯೂಬ್ ಕಡೆಯಿಂದ ನಿಜವೂ ಒಂದು ನನಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಆಗಲಿ ಅದರ ಯಾವತ್ತೂ ಬಂದಿಲ್ಲ ಗೊತ್ತಾ. ಅಂದ್ರೆ ನಾನು ಕೂಡ ಅಷ್ಟೇ ಹುಷಾರಾಗಿ ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದೊಂದು ವಿಡಿಯೋಗಳನ್ನೂ ಕೂಡ ಹೆಂಗ್ ಹಾಕಿದ್ರೆ ಏನಾಗ್ಬೋದು ಪ್ರಾಬ್ಲಮ್ಮು ಅಂತ ನೋಡ್ಕೊಂಡು ಮಾಡಿದ್ದೀನಿ. ಇಲ್ಲಿ ತನಕ ಯಾವೊಂದು ವಿಡಿಯೋಗೂ ನನಗೆ ಕಾಪಿರೈಟ್ ಬಂದಿರೋದಾಗ್ಲಿ, ಇನ್ನೊಂದು ಮತ್ತೊಂದು, ದೇವ್ರ ದಯೆ, ರಾಯರ ಆಶೀರ್ವಾದ, ಟಚ್ಡ್ ಇನ್ನೊಂದು ಯಾವತ್ತು ಕೂಡ ಅಂತದ್ದು ಬರೋದೇ ಬೇಡಪ್ಪ ದೇವ್ರೆ ಅಂತ. ಅದಕ್ಕೆ ನಾನು ತುಂಬಾ ವಿಡಿಯೋಗಳನ್ನ ಬೇರೆಯವ್ರು ಮಾಡ್ತಾರೆ, ಅವ್ರದ್ದು ವೈರಲ್ ಎಲ್ಲ ಹೋಗ್ತಾ ಇರುತ್ತೆ, ಅವ್ರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಅದನ್ನ ಮಾಡ್ಬಿಡೋಣ ಅಂತ ನಾನು ನಿಜವಾಗ್ಲೂ ಮಾಡಲ್ಲ ಅಂತ ವಿಡಿಯೋಗಳನ್ನ. ಯಾಕಂದ್ರೆ ಅದು ವೈರಲ್ ಹೋಗಿರೋ ಹಿಂದೆಗಡೆ ಪ್ರಾಬ್ಲಮ್ ಗ್ಯಾರಂಟಿ ಇರುತ್ತೆ. ಹಾಗಾಗಿ ನಾನು ಯಾರು ಏನ್ ಮಾಡಿದ್ರು ಅದನ್ನ ಮಾಡ್ಬೇಕು ಅಂತ ನಾನು ಮಾಡಕ್ ಹೋಗಲ್ಲ ಯಾವತ್ತು ಕೂಡ. ನನ್ನ ವಿಡಿಯೋಗೆ ವ್ಯೂಸ್ ಬರ್ಲಿ ಬಿಡ್ಲಿ, ಇದನ್ನ ನಾನು ಯಾವಾಗ ಅರ್ಥ ಮಾಡ್ಕೊಂಡೆ ಅಂದ್ರೆ, ನಾನು ಲಾಸ್ಟ್ ಹೇಳ್ದೆ ಅಲ್ಲ, ನನ್ನ ಚಾನೆಲ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡು ವಿಡಿಯೋ ಹಾಕದ ಮೇಲೆ ನನಗೆ ಇದು ಅರ್ಥ ಆಗಿದ್ದು. ವಿಡಿಯೋಗೆ ವ್ಯೂಸ್ ಎಷ್ಟು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ವಿಡಿಯೋ ನೋಡೋರು ಏನ್ ಕಲಿತಾ ಇದ್ದಾರೆ ಅನ್ನೋದು ಮುಖ್ಯ. ನಮ್ಮ ವಿಡಿಯೋ ಇಂದ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗ್ತಾ ಇದೆಯಾ, ಒಬ್ರು ಏನಾದ್ರೂ ಕಲಿತಾ ಇದಾರ, ಅಷ್ಟು ಸಾಕು ನನಗೆ. ನನ್ನ ವಿಡಿಯೋಗೆ ಒಂದೇ ವ್ಯೂ ಬರ್ಲಿ ಪರವಾಗಿಲ್ಲ, ನನ್ನ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ಅವತ್ತಿಗೆ ನಾನು ಅದನ್ನ ಅರ್ಥ ಮಾಡ್ಕೊಂಡು ವ್ಯೂಸ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟಿದ್ದು. ಈಗ್ಲೂ ನನ್ನ ವಿಡಿಯೋಗೆ ಎಷ್ಟಾದ್ರೂ ಬರ್ಲಿ, ಅದು 50, 60, 100, 200, 1000 ಅದು ಎಷ್ಟೇ ಬರ್ಲಿ ಪರವಾಗಿಲ್ಲ. ಅದರಿಂದ ಯಾರಾದ್ರೂ ಒಬ್ರು ಕಮೆಂಟ್ ಹಾಕಿ ನನಗೆ ನಿಮ್ಮ ವಿಡಿಯೋ ನನಗೆ ಹೆಲ್ಪ್ ಆಯ್ತು ಅಂತ ಹೇಳ್ತಾರಲ್ಲ, ಅದು ನನಗೆ ನಿಜವಾಗ್ಲೂ ಖುಷಿ ಕೊಡೋ ಅಂತ ವಿಷಯ. ನಿಜ ನನಗೆ ಅಷ್ಟು ಸಾಕು ಅನ್ಸುತ್ತೆ. ನಮ್ಮ ವಿಡಿಯೋ ನೋಡಿ ಇನ್ನೊಬ್ರು ಕಲಿಯೋಂಥದ್ದು ಇದೆ, ಅದರಿಂದ ಏನೋ ಒಂದು ವಿಷಯ ಇದೆ, ಅದರಿಂದ ಒಬ್ರಿಗೆ ಹೆಲ್ಪ್ ಆಗಿದೆ, ಅವ್ರು ಕಲ್ತು ಏನೋ ಒಂದು ಮಾಡ್ತಿದ್ದಾರೆ ಅಂತ ಅಂದಾಗ ಅದಕ್ಕಿಂತ ಖುಷಿ ಇನ್ನೊಂದಿರಲ್ಲ. ದಾರಿ ತಪ್ಸಕ್ ಹೋಗ್ಬಾರ್ದು. ಆಗದೆ ಇರೋ ಕೆಲಸಗಳನ್ನೆಲ್ಲ ಹೇಳ್ಕೊಟ್ಟು ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಅದನ್ನ ಸೆಟ್ಟಿಂಗ್ ಮಾಡ್ಕೊಳ್ಳಿ ವ್ಯೂ ಬರುತ್ತೆ, ಇಂಥದನ್ನ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಬರ್ತಾರೆ, ಇಂಥದ್ದೆಲ್ಲ ಹೇಳಿ ಇಂಥದನ್ನ ಮಾಡಿ ದುಡ್ಡು ಬರುತ್ತೆ, ಇಂಥದನ್ನೆಲ್ಲ ಹೇಳಿ ನಾನು ದಾರಿ ತಪ್ಸೋ ಕೆಲಸ ಅಂತೂ ನಿಜವಾಗ್ಲೂ ಮಾಡಲ್ಲ. ನಾನು ಏನು ಫಾಲೋ ಮಾಡ್ತೀನಿ, ನನ್ನನ್ನ ನೋಡಿ ಫಾಲೋ ಮಾಡೋರು ಕೂಡ ಅದೇ ದಾರಿನಲ್ಲೇ ಹೋಗ್ಬೇಕು ಅಂತ ಅನ್ಕೊಂತೀನಿ ನಾನು, ಆಯ್ತಾ. ಹಂಗಾಗಿ ನಾನು ಬೇರೆ ತರ ವಿಡಿಯೋಗಳನ್ನೆಲ್ಲ ಮಾಡಕ್ ಹೋಗಲ್ಲ. ನಾನು ವ್ಯೂಸ್ಗೋಸ್ಕರ ಅಂತೂ ವಿಡಿಯೋಗಳನ್ನ ಮಾಡಕ್ಕೆ ಹೋಗಲ್ಲ. ಯಾರೋ ಒಬ್ರ ಲಾಸ್ಟ್ ಹೇಳಿದೆ, ಎಷ್ಟು ಸತಿ ಅದನ್ನೇ ಹೇಳೋದು ಬಿಡಿ. ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಹಾಕಿದಾಗ ವ್ಯೂಸ್ಗೋಸ್ಕರ ಹೆಂಗ್ ಬೇಕಾದ್ರೂ ಹಾಕ್ತೀರಾ. ನಾನು ನಿಜವಾಗ್ಲೂ ಸತ್ಯವಾಗ್ಲೂ ನಾನು ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಹೋಗಲ್ಲ. ಆತರ ಏನ್ ಬೇಕಾದ್ರೂ ಮಾಡೋ ತರ ಇತ್ತು ಅಂತಂದಿದ್ರೆ ನಾನು ಏನೇನೋ ಮಾಡ್ಬೋದಾಗಿತ್ತು. ಆ ತರ ವ್ಯೂಸ್ಗೋಸ್ಕರ ಮಾಡಿದವರು ಇವತ್ತು ಹೆಂಗೆಂಗೋ ಇದ್ದಾರೆ. ಅಂಥದ್ದೆಲ್ಲ ನನಗೆ ಬೇಕಾಗಿಲ್ಲ, ನಾನು ಅಂಥದ್ದು ಮಾಡೋದು ಇಲ್ಲ. ನನ್ನ ಕಡೆಯಿಂದ ಯಾರಿಗಾದ್ರೂ ಒಬ್ರಿಗಾದ್ರೂ ಸರಿ ಯೂಸ್ ಆಗ್ಬೇಕು, ನನ್ನ ವಿಡಿಯೋ ಒಬ್ರಿಗಾದ್ರೂ ಯೂಸ್ ಆಗ್ಬೇಕು, ಅದರಿಂದ ಅವ್ರು ಏನಾದ್ರೂ ಕಲ್ತು ಅವ್ರ ಚಾನೆಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಅಂಥದ್ದು ಏನಾದ್ರೂ ವಿಷಯ ಇತ್ತಾ ಅಂಥದನ್ನ ಮಾತ್ರನೇ ನಾನು ಮಾಡ್ತೀನಿ. ದಾರಿ ತಪ್ಸೋ ಕೆಲಸ ಅಂತೂ ನಾನು ಮಾಡಕ್ಕೆ ಹೋಗಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನ ಮಾತ್ರನೇ ನಾನು ಹೇಳ್ತೀನಿ. ಹಾಗಾಗಿ ಆ ಒಂದು ಇದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ಇವತ್ತೊಂದು ಪೇಮೆಂಟು ಕೂಡ ತಗೊಂಡಿದ್ದೀನಿ. ಇವತ್ತು ಈ ದುಡ್ಡು ನನ್ನ ಕೈಯಲ್ಲಿರೋದು ನಿಜವಾಗ್ಲೂ ನಂಗೆ ಸಖತ್ತು ಖುಷಿ ಆಗ್ತಾ ಇದೆ. ನಾನು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ 15,000 20,000 ದುಡ್ಡು ತಗೊಳ್ಳೋವಾಗ್ಲೂ ಕೂಡ ನನಗೆ ಇಷ್ಟು ಖುಷಿ ಆಗಿರ್ಲಿಲ್ಲ. ಯಾಕೆಂದ್ರೆ ಆ ದುಡ್ಡು ಹಿಂಗ್ ಬರುತ್ತೆ ಹಂಗ ಹೋಗುತ್ತೆ, ಅದೊಂಥರ ತಿಂಗಳು ಬರ್ತಿತ್ತು ಹೋಗ್ತಿತ್ತು ಆ ಕೆಲಸ. ನಿಜ ಅದೊಂಥರ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಈ ದುಡ್ಡಿದೆ ಅಲ್ಲ, ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂದ್ರೆ ಒಟ್ನಲ್ಲಿ ಮಾಡ್ತೀನಿ, ನಾನು ತಗೊಂತೀನಿ ಅನ್ನೋದು ನನಗೆ ಗೊತ್ತಿತ್ತು. ಆದ್ರೆ ಆಗತ್ತಾ ಅಂತ ಒಂದ್ ಕಡೆ ಯೋಚನೆ, ಹೇಳ್ದಂಗೆ ಅವಾಗ ಬಿಟ್ಬಿಡೋಣ ಯೂಟ್ಯೂಬು ಅನ್ನೋ ತರ ಎಲ್ಲ ಯೋಚನೆ, ಇಂಥದನ್ನೆಲ್ಲ ಮಾಡ್ಕೊಂಡು ನಾನು ಕೊನೆಗೂನು ಇಲ್ಲ ಬಿಡಬಾರ್ದು, ಅದು ಏನೇ ಆಗೋಗ್ಲಿ ಇಲ್ಲಿ ತನಕ ಬಂದಿದ್ದೀನಿ. ಅರ್ಧಕ್ಕೆ ಬಿಟ್ಟೋದ್ರೆ ಅದು ಸರಿ ಹೋಗಲ್ಲ,
ಬೇಡ ಕಷ್ಟಪಡೋಣ, ಪರವಾಗಿಲ್ಲ, ಈ ವರ್ಷ ಅಲ್ಲ ಅಂದ್ರೆ ಬರೋ ವರ್ಷ ಆಗಲಿ, ಎಷ್ಟು ವರ್ಷಕ್ಕಾದ್ರೂ ಸರಿ ಒಂದು ಪೇಮೆಂಟ್ ತಗೊಳೋದಕ್ಕೆ ಅಂತ ಅಂದ್ಬಿಟ್ಟು ವಿಡಿಯೋಸ್ಗಳಿಂದಾನೇ ಆಗ್ಬೇಕು ಅಂತ ನಾನು ಲೈವ್ನ ಸ್ಟಾಪ್ ಮಾಡಿದವಳು. ಲೈವ್ ಮಾಡ್ಕೊಂಡಿದ್ದಿದ್ರೆ ನನಗೆ ಯಾವಾಗಲೂ ಪೇಮೆಂಟ್ ಬಂದ್ಬಿಡ್ತಾ ಇತ್ತು. ಆದ್ರೆ ನನಗೆ ಲೈವ್ ಇಂದಾನೆ ಪೇಮೆಂಟ್ ತಗೊಳಕ್ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಮೆಂಬರ್ಶಿಪ್, ಸೂಪರ್ ಚಾಟು, ಸೂಪರ್ ಥ್ಯಾಂಕ್ಸ್ ಇದೇನೋ ಲೈವ್ ಅಲ್ಲಿ ಬರುತ್ತೆ ದುಡ್ಡೇನೋ, ಆದ್ರೆ ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಏನಾಗ್ತಾ ಇದೆ. ಸುಮ್ಮನೆ ನಾನು ಕುತ್ಕೊಂಡು ನಾನು ಟೈಮ್ ಪಾಸ್ ಮಾಡ್ತಿರ್ತೀನಿ ಹಾಯ್ ಹಲೋ ಅನ್ಕೊಂಡು, ಆ ಕಡೆ ನನ್ನ ಮಾತಾಡ್ಸೋರು ಕೂಡ ಅವ್ರ ಟೈಮ್ನು ವೇಸ್ಟ್ ಮಾಡ್ತಿದ್ದೀನಿ ಅಂತ ಆಯ್ತು ಅಲ್ವಾ. ಅಲ್ಲಿ ಕುತ್ಕೊಂಡು ನಾನು ಈ ತರ ಮಾಡ್ಕೊಂಡು ಅದರಿಂದ ದುಡ್ಡು ಬರೆಸ್ಕೊಳ್ಳೋದು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ ಕೊನೆಗೆ. ಹಂಗಾಗಿ ನಾನು ಬಿಟ್ಬಿಟ್ಟಿದ್ದು ಲೈವ್ನ. ಏನು ವಾಚ್ ಅವರ್ಸ್ಗೋಸ್ಕರ ನಾನು ಪರ್ಮಿಷನ್ ತಗೊಂಡಿದ್ದೆ. ಅದಕ್ಕೆ ನಾನು ಶುರು ಮಾಡ್ತೀನಿ ಅಂದಾಗ್ಲೂ ಕೂಡ ನಮ್ಮ ಮನೆಯವರು ಅದು ಎಷ್ಟು ಸಲ ಹೇಳಿದ್ದೀನಿ ಈ ಕತೆನ ನಾನು ಅವ್ರ ಹತ್ರ ನಾನು 20 ದಿನ ಒದ್ದಾಡಿ ನಾನು ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡಿದ್ದು ಲೈವ್ನ. ಅದಾದ್ಮೇಲೆ ಮಾನಿಟೈಸೇಷನ್ಗೆ ಏನೋ ಆಯ್ತು, ಅವ್ರು ಕೊಟ್ಟಿದ್ದ ಪರ್ಮಿಷನ್ ಅಷ್ಟೇ, ಮಾನಿಟೈಸೇಷನ್ ಆದ್ಮೇಲೆ ಸ್ಟಾಪ್ ಮಾಡಬೇಕು ಅಂದಿದ್ರು. ಅದಾದ್ಮೇಲೂ ನಾನು ಸ್ವಲ್ಪ ದಿನ ಹಂಗೂ ಹಿಂಗೂ ಕತೆಗಳನ್ನ ಹೇಳ್ಕೊಂಡು ತಳ್ಕೊಂಡು ಲೈವ್ ಮಾಡ್ಕೊಂಡೇ ಬರ್ತಾ ಇದ್ದೆ. ಅದಾದ್ಮೇಲೆ ನನಗೆ ಒಂಥರ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯ್ತು, ಬೇಡ ಬಿಟ್ಬಿಡೋಣ. ಇನ್ನೊಂದು ಅಂದ್ರೆ ನಾನು ಯಾವಾಗಲೂ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಲೈವ್ ಮಾಡೋದ್ರಿಂದ ನಮ್ಮ ವಿಡಿಯೋಗಳಿಗೆ ಏನು ಲಾಂಗ್ ವಿಡಿಯೋಗಳಿಗೆ ರೀಚ್ ಡೌನ್ ಆಗುತ್ತೆ, ವ್ಯೂಸ್ ಬರಲ್ಲ. ಯಾಕೆಂದ್ರೆ ನಮಗೆ ಬರೋ ಸಬ್ಸ್ಕ್ರೈಬರ್ ಎಲ್ಲ ಲೈವ್ ಇಂದ ಬಂದಿರ್ತಾರೆ, ಅವ್ರು ಯಾರು ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಲ್ಲ. ಇದೊಂದು ಕಾರಣದಿಂದನೇ ನಾನು ಲೈವ್ನ ಬೇಡ 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 ಅನ್ಕೊಂಡು ಕೊನೆಗೂ ಸ್ಟಾಪ್ ಮಾಡಿ ಬಿಟ್ಬಿಟ್ಟೆ. ನನಗೆ ವಿಡಿಯೋಸ್ ಇಂದಾನೆ ವ್ಯೂಸ್ ಬರಬೇಕು, ಅದರಿಂದಾನೇ ಎಷ್ಟಾದ್ರೂ ಪರವಾಗಿಲ್ಲ ಅರ್ನಿಂಗು ಅದರಿಂದಾನೇ ಆಗ್ಬೇಕು. ಅದು ಏನು ಅಂತಂದ್ರೆ ಈಗ ನಾನು ಒಬ್ರಿಗೆ ಏನೋ ಹೇಳ್ಕೊಟ್ಟಿದ್ದೀನಿ, ಅದರಿಂದ ನನಗೆ ದುಡ್ಡು ಬಂದಿದೆ. ಅದು ಒಂದು ಏನಂತಾರೆ ಬೆಲೆ ಇದೆ ಈ ದುಡ್ಡಿಗೆ. ನನಗೆ ಈ ತರ ಈಗ ಮೆಂಬರ್ಶಿಪ್ ತಗೊಂಡು ಅವ್ರಿಗೆ ನಾನು ಮೆಂಬರ್ಸ್ಗೋಸ್ಕರ ನಾನು ಏನೂ ಮಾಡ್ತಾ ಇಲ್ಲ. ಹಂಗಿದ್ಮೇಲೆ ಆ ದುಡ್ಡು ನನಗೆ ಅದು ವ್ಯಾಲ್ಯೂ ಇಲ್ಲ ಅಂತ ಅನ್ನಿಸ್ತು. ಇದೆಲ್ಲ ಯೋಚನೆ ಮಾಡಿನೇ ನಾನು ಲೈವ್ನ ಬಿಟ್ಟಿದ್ದು. ಇಲ್ಲಾಂದ್ರೆ ಯಾವಾಗಲೂ ಒಂದು ಪೇಮೆಂಟ್ ಬಂದ್ಬಿಡ್ತಾ ಇತ್ತು. ಆದ್ರೆ ನನಗದು ಬೇಕಾಗಿರ್ಲಿಲ್ಲ, ನನಗೆ ಇದು ಬೇಕಾಗಿತ್ತು. ಇವತ್ತು ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಅವತ್ತು ಕಾದಿದ್ದು 3 ದಿನ ಇದೆ ಅಲ್ಲ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇಂದ ನನಗೆ 3 ದಿನ ಆಯ್ತು ಬರೋದಕ್ಕೆ. ಅವಾಗ ಏನು ಮೇಲ್ ಬಂದಾಗ ನನಗೆ ಖುಷಿ ಆಯ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕೂಡ ನಿನ್ನೆ ನನಗೆ ಮೇಲ್ ಬಂದಾಗ್ಲೂ ಖುಷಿ ಆಯ್ತು. ನಮ್ಮ ಮನೆಯವ್ರಿಗೆ 20 ಅದ್ರ ಡೇಟ್ ಕೊಟ್ಟಿರ್ತಾರೆ ನಮ್ಗೆ, ಯಾವಾಗ ಕಂಪ್ಲೀಟ್ ಆಗತ್ತೆ ನೆಕ್ಸ್ಟ್ ಲಾಸ್ಟ್ ಮಂತ್ ಅಲ್ಲಿ ಏನು ಅಮೌಂಟ್ ಡಾಲರ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಡಾಲರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತಂದ್ರೆ ನಿಮ್ಗೆ ಫಸ್ಟ್ ಲಾಸ್ಟ್ ಅಂದ್ರೆ ಇವಾಗ ಈ ಮಂತ್ ಅಲ್ಲಿ ಫಸ್ಟ್ ಡೇಟ್ ಅಲ್ಲನ ಆಗಿರ್ಲಿ ಅಥವಾ ಲಾಸ್ಟ್ ಡೇಟ್ ಅಲ್ಲನಾದ್ರೂ ಆಗಿರ್ಲಿ ಈ ಮಂತ್ ಅಲ್ಲಿ, ಅದು ನಿಮಗೆ ಬರೋದೇ ನೆಕ್ಸ್ಟ್ ಮಂತ್ ಪೇಮೆಂಟ್ ಆಯ್ತಾ. ಹಂಗಾಗಿ ಅವಾಗ ನಮ್ಗೆ ಅದು ಟೈಮ್ ಕೊಡುತ್ತೆ, ನಮ್ಗೆ ಯಾವಾಗ ಕಂಪ್ಲೀಟ್ ಆಗಿರುತ್ತೆ ಡಾಲರ್ಸ್ ಎಲ್ಲ, ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಏನು ಬಂದ್ಬಿಡುತ್ತೆ ನಮ್ಗೆ ಮೆಸೇಜ್. ಅಂದ್ರೆ ನಮ್ಮ ಅರ್ನ್ ಸೆಕ್ಷನ್ ಅಲ್ಲಿ ತೋರಿಸ್ತಾ ಇರುತ್ತೆ ನೆಕ್ಸ್ಟ್ 21st ಇಂದ 26th ಒಳಗಡೆ ಪೇಮೆಂಟ್ ರಿಸೀವ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದಿರುತ್ತೆ ಆಯ್ತಾ. ಅದನ್ನ ನೋಡಿ ಆದ್ಮೇಲೆ ನಾನು ಕಾಯ್ತಾ ಇದ್ದೆ. ಈ ತಿಂಗಳು 1ನೇ ತಾರೀಕಿಂದ ನಾನು ಕಾಯ್ತಾನೆ ಇರೋದು 21ನೇ ತಾರೀಕು ತನಕನೂ. ಅದಾದ್ಮೇಲೆ 21 ಆಯ್ತು, 21ಕ್ಕೆ ಏನೂ ಬರ್ಲಿಲ್ಲ, ಮೆಸೇಜ್ ಬರ್ಲಿಲ್ಲ, ಮೇಲ್ ಬರ್ಲಿಲ್ಲ, ಏನೂ ಇಲ್ಲ ಅಂತ ಅನ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. 22ನೇ ತಾರೀಕು ಆಯ್ತು, ಅವಾಗ್ಲೂ ಹೇಳ್ತಾ ಇದ್ದೆ ಕಾಯಿ, ಸ್ವಲ್ಪ ತಾಳ್ಮೆಯಿಂದ ಕಾಯಿ ಅಂತ ಇದ್ರು. 22ನೇ ತಾರೀಕು ಮಧ್ಯಾಹ್ನ, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ನನಗೆ ಮೆಸೇಜ್ ಬಂತು, ನಿಮ್ ಪೇಮೆಂಟ್ ಸೆಂಡ್ ಮಾಡಿದೀವಿ ಅಂತ ಅಂದ್ಬಿಟ್ಟು. ಅದು ನೋಡ್ದಾಗತ್ತು ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು ನನಗೆ. ತಕ್ಷಣ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ, ಬಂತು ನನಗೆ ಮೆಸೇಜ್, ಮೇಲ್ ಬಂದಿದೆ ಅಂತ ಅಂದ್ಬಿಟ್ಟು. ಓಕೆ ಓಕೆ ಅಂತಂದ್ರು. ಆದ್ರೆ ಇನ್ನೂ ಅಮೌಂಟ್ ಬಂದಿರ್ಲಿಲ್ಲ, ಬ್ಯಾಂಕ್ಗೆ ಅಮೌಂಟ್ ಬಂದಿರ್ಲಿಲ್ಲ. ಅದು ಒಂದಿನ ಟೈಮ್ ತಗೊಂಡಿದೆ, ಮೇಲ್ ಬಂದ್ಮೇಲೆ ಒಂದಿನ ಟೈಮ್ ತಗೊಳುತ್ತೆ ಆಯ್ತಾ. ಅಂದ್ರೆ ಅದು ಟ್ರಾನ್ಸ್ಫರ್ ಆಗ್ಬೇಕಲ್ಲ, US ಡಾಲರ್ ಇಂದ ನಮ್ಗೆ ಇಂಡಿಯನ್ ರುಪಿಗೆ ಕನ್ವರ್ಟ್ ಆಗ್ಬೇಕಲ್ಲ. ಹಂಗಾಗಿ ನಮ್ಗೆ 1 ದಿನ ಟೈಮ್ ತಗೊಂಡು ಇವತ್ತು ನನಗೆ 23ನೇ ತಾರೀಕು, ಇವತ್ತು ಫಂಕ್ಷನ್ಗೆ ಹೋಗಿದ್ದೆ ನಾನು. ಬೆಳಗ್ಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ. ರೆಸ್ಟ್ ಮಾಡಿ ನೋಡೋಣ ಅಂತ ಅನ್ಕೊಂಡು ಮೊಬೈಲ್ ಎತ್ಕೊಂಡು ಇದನ್ನ ನೋಡಿದೆ, ಬ್ಯಾಂಕ್ ಡೀಟೇಲ್ಸ್ನ ನೋಡಿದೆ. ಬ್ಯಾಂಕ್ನ ಓಪನ್ ಮಾಡಿ ಏನಾಗಿದೆ ಏನು ನೋಡಿದ್ದಕ್ಕೆ ಪೇಮೆಂಟ್ ಬಂದಿದೆ. ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು ಪೇಮೆಂಟ್ ನೋಡಿದ ತಕ್ಷಣ. ಅಮೌಂಟು ಸಣ್ಣದೇ ಇರ್ಬೋದು, ಆದ್ರೆ ಅದು ಖುಷಿ ಇದೆ ಅಲ್ಲ, ಅದು ಹೇಳ್ಕೊಳಕ್ಕಾಗದೆ ಇರೋಷ್ಟು ಖುಷಿ ಆಗ್ತಿದೆ ನನಗೆ. ಕೊನೆಗೂ ನಾನು ಯೂಟ್ಯೂಬರ್ ಆದೆ, ಕೊನೆಗೂ ನಾನು ಯೂಟ್ಯೂಬ್ ಇಂದ ಒಂದು ಪೇಮೆಂಟ್ನ ತಗೊಂಡೆ ಅನ್ನೋ ಖುಷಿ ನನಗಿದೆ. ಇನ್ಮೇಲೆ ನನಗೆ ಚಾನಲ್ ಇರುತ್ತೋ ಬಿಡುತ್ತೋ, ನಾನು ನಡೆಸ್ಕೊಂಡು ಹೋಗ್ತೀನೋ ಬಿಟ್ಬಿಡ್ತೀನೋ ಅದೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದ್ರೆ ಒಂದಾದ್ರೂ ಪೇಮೆಂಟ್ ತೆಗ್ದಿದ್ದೀನಿ ಅನ್ನೋದೊಂದು ಖುಷಿ ಅಂತೂ ನನಗೆ ನಿಜವಾಗ್ಲೂ ಇದೆ.
ಇದು ನನಗೆ ಹೆಂಗೆಲ್ಲ ಹೇಳಕ್ಕೆ ನನಗೆ ಗೊತ್ತಿಲ್ಲ, ನನಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಇವತ್ತು ಅಷ್ಟು ಖುಷಿ ಅಂತೂ ಆಗ್ತಾ ಇದೆ. ಇವತ್ತು ಗುರುವಾರ ಸಂಜೆಗೆ ದೇವ್ರಿಗೆ ದೀಪ ಹಚ್ಚಬೇಕು. ದೇವ್ರಿಗೆ ದೀಪ ಹಚ್ಚಿ ದುಡ್ಡನ್ನ ರಾಯರ ಪಾದದ ಹತ್ರ ಇಟ್ಟು ನಾಳೆ, ಇವತ್ತಂತೂ ಹೋಗೋಕ್ಕಾಗಲಿಲ್ಲ ನನಗೆ ರಾಯರ ಮಠಕ್ಕೆ, ನಾಳೆ ಹೋಗ್ತೀನಿ. ನಾಳೆ ಆಷಾಢ ಶುಕ್ರವಾರ ಅಲ್ವಾ, ನಾಳೆ ಹೋಗಿ ರಾಯರಿಗೆ ತುಳಸಿ ಕೊಟ್ಟು ರಾಯರ ದರ್ಶನ ಮಾಡಿಕೊಂಡು ಬರ್ತೀನಿ ನಾನು. ನಿಜಾಲು ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿರೋ ಒಬ್ಬೊಬ್ರಿಗೂ. ನಮ್ಮ ಸೂರ್ಯ ಇದ್ದಾನೆ ನನ್ನ ತಮ್ಮ, ಅವನು ಯಾವಾಗ್ಲೂ ಅಕ್ಕ ನೀನೇನು ನನ್ನ ಹೆಸರೇ ಹೇಳಲ್ಲ, ನಾನು ಹಿಂಗೆ ಸಪೋರ್ಟ್ ಮಾಡಲ್ಲ ಅಂತ ಪಾಪ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗಂತೂ. ಅವನಾಗ್ಲಿ ಕುಡ್ಲ ಆಗಲಿ ಜೀತು ಆಗಲಿ ಎಷ್ಟೋ ಜನ ಇದ್ದಾರೆ. ಇನ್ನೂ ಹೆಸ್ರುಗಳು ಹೇಳ್ತಾ ಹೋದ್ರೆ ಇನ್ನೂ ಎಷ್ಟೆಷ್ಟೋ ಜನ ಇದ್ದಾರೆ. ಅದಕ್ಕೆ ನಾನು ಯಾರ ಹೆಸ್ರುಗಳನ್ನೂ ಹೇಳಕ್ಕಾಗ್ತಾ ಇಲ್ಲ. ಇದರಲ್ಲಿ ಹೇಳ್ತಾ ಹೋದ್ರೆ ಲೀಸ್ಟ್ ಬರ್ದಿಟ್ಕೊಂಡು ಹೇಳಬೇಕು ನಾನು, ಅಷ್ಟು ಜನ ಇದ್ದಾರೆ ನನಗೆ ಸಪೋರ್ಟ್ ಮಾಡಿರೋರು. ಇವರಿಷ್ಟು ಜನದಲ್ಲಿ ಮೇನ್ ಸಪೋರ್ಟರ್ನು ಹೇಳಲೇಬೇಕು ಅಲ್ಲ ನಾನು. ಮೇನ್ ಸಪೋರ್ಟರ್ ಅಂದ್ರೆ ನನ್ನ ಹಸ್ಬೆಂಡು. ಚಾನಲ್ನ ಶುರು ಮಾಡ್ದಾಗಿಂದ ಇಲ್ಲಿ ತನಕ ಎಷ್ಟೆಲ್ಲ ನಾನು ಏನೇನು ಲೈವ್ ಮಾಡ್ತೀನಿ ಅಂದಾಗ್ಲೂ ಅನ್ಸ್ಕೊಂಡಾದ್ರೂ ಪರವಾಗಿಲ್ಲ, ಸರಿ ಆಯ್ತು ಓಕೆ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡು ಈ ಒಂದು ಪೇಮೆಂಟ್ ಬರೋದಕ್ಕೆ ಅವರು ಒಂದು ಕಾರಣನೇನೆ. ಜೊತೆಲಿ ನಮ್ಮ ಅಮ್ಮನೂ ಕೂಡ ನಾನು ಆಚೆ ಎಲ್ಲ ವಿಡಿಯೋಗಳು ಮಾಡೋವಾಗ ಎಷ್ಟೆಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ವಿಡಿಯೋಗಳು ಮಾಡೋದಕ್ಕೆ. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾನು. ನಾನು ಅನ್ಕೊಂಡಿದ್ದೆ ನೆಕ್ಸ್ಟ್ ಮಂತ್ ಅಂದ್ರೆ ಈ ಡಾಲರ್ ಇನ್ನೂ ಕಂಪ್ಲೀಟ್ ಆಗಿರ್ಲಿಲ್ಲ ಅಲ್ಲ, ಈ ಮಂತ್ ಎಲ್ಲ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಬರ್ಬೋದು, ಅಂದ್ರೆ ವರಮಹಾಲಕ್ಷ್ಮಿ ಟೈಮಿಗೆ ಬರ್ಬೋದು. ಅವಾಗೇನಾದ್ರೂ ಬಂತು ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಖುಷಿಯಾಗಿ ಹಬ್ಬ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಬೇಗನೆ ಆಯ್ತು. ಅದರಲ್ಲೂ ಲಾಸ್ಟ್ ಅಲ್ಲಿ ನನಗೆ ಈ ಅಫಿಲೇಟ್ ಮಾರ್ಕೆಟಿಂಗ್ ಇದೆಯಲ್ಲ ನಂದು ಯೂಟ್ಯೂಬ್ ಅಲ್ಲಿ ಶಾಪಿಂಗ್ ಆಪ್ಷನ್, ಅದರಿಂದ ಸ್ವಲ್ಪ ಅಮೌಂಟ್ ಎಲ್ಲಾನು ಚೆನ್ನಾಗಿ ಆಯ್ತು. ಅದು ಮತ್ತೆ ವಿಡಿಯೋಸ್ಗಳು ಎಲ್ಲಾದ್ರಿಂದನೂ ಚೆನ್ನಾಗಿ ಬಂತು ನನಗೆ. ಕೊನೆಯಲ್ಲಿ ಬೇಗ ಆಯ್ತು ನನಗೆ. ಅದೇ ಖುಷಿ ಆಗಿದ್ದು. ಹೆಂಗೋ ಗೊತ್ತಿಲ್ಲ ಆಯ್ತು. ಪೇಮೆಂಟ್ ಅಂತೂ ತಗೊಂಡಿದ್ದೀನಿ. ಇನ್ನ ಆಲ್ರೆಡಿ ನನಗೆ 2ನೇ ಪೇಮೆಂಟ್ಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಆ ಡಾಲರ್ಸ್ಗಳು ಕೌಂಟ್ ಆಗೋದಕ್ಕೆ. ನೋಡೋಣ 2ನೇ ಪೇಮೆಂಟ್ ಇನ್ನು ಎಷ್ಟು ತಿಂಗಳಿಗೆ ತೆಗಿತೀನೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ, ಸಾಧ್ಯ ಆದಷ್ಟು ಟ್ರೈ ಮಾಡ್ತೀನಿ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಒಬ್ಬೊಬ್ರು ಕೂಡ ನನಗೆ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳಕ್ಕಾಗತ್ತೆ. ಇನ್ನೇನು ಹೇಳ್ಬೇಕೋ ನನಗೆ ಗೊತ್ತಿಲ್ಲ. ನನಗೆ ಖುಷಿನ ಹೆಂಗೆ ಹೇಳ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ನನ್ನಿಂದ ಬೇಜಾರಾಗಿದ್ರೆ ಸಾರಿ, ಯಾರಿಗಾದ್ರೂ ನನ್ನಿಂದ ಹರ್ಟ್ ಆಗಿದ್ರೆ ಪ್ಲೀಸ್ ಸಾರಿ ಆಯ್ತಾ. ಅಷ್ಟೇ. ಇದೇ ಥರ ಸಪೋರ್ಟ್ನ ನನಗೆ, ನಾನು ಎಲ್ಲಿವರೆಗೂ ಯೂಟ್ಯೂಬಲ್ಲಿ ಇರ್ತೀನಿ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಯಾರೆಲ್ಲ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಇದು ಒಂದು ದಿನಕ್ಕೋಸ್ಕರ ಎಷ್ಟೋ ಜನ ಕಾಯ್ತಾ ಇದ್ದಾರೆ ನನ್ನ ಪೇಮೆಂಟ್ಗೋಸ್ಕರ. ನಿಮ್ಮ ಪೇಮೆಂಟ್ ಬಂದೇ ಬರುತ್ತೆ, ನೀವು ಪೇಮೆಂಟ್ ತಗೊಂತೀರಾ, ಈ ಥರ ಎಲ್ಲ ಹೇಳಿ ನನಗೆ ಸಪೋರ್ಟ್ ಮಾಡಿದವರು. ನನ್ನ ಚಾನಲ್ನ ಬಿಡ್ತೀನಿ ಅಂತ ಅಂದಾಗೆಲ್ಲನೂ ನನಗೆ ಸಮಾಧಾನ ಮಾಡಿರೋರು ತುಂಬ ಜನ ಇದ್ದಾರೆ. ಇವತ್ತು ನನ್ನ ಪೇಮೆಂಟ್ನ ತಗೊಂಡಿದ್ದೀನಿ ಆಯಿತಾ. ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇರೋದ್ರಿಂದನೇ ನನಗೆ ಈ ಪೇಮೆಂಟ್ನ ತಗೊಳಕ್ಕಾಯ್ತು. ಎಷ್ಟೋ ಜನ ಅರ್ಧಕ್ಕೆ ಚಾನಲ್ಗಳನ್ನ ಬಿಡೋರಿದ್ದೀರಾ, ದಯವಿಟ್ಟು ಅಂತ ತಪ್ಪನ ಮಾಡಕ್ ಹೋಗ್ಬೇಡಿ. ತಾಳ್ಮೆಯಿಂದ ಕಾದಾಗ ಒಂದು ಪ್ರತಿಫಲ ಗ್ಯಾರಂಟಿ ಸಿಗುತ್ತೆ ನಿಮ್ಗೆ. ಯೂಟ್ಯೂಬ್ ಯಾವತ್ತು ಯಾರಿಗೂ ಮೋಸ ಮಾಡಲ್ಲ. ನೀವು ಯೂಟ್ಯೂಬ್ಗೆ ಚೀಟ್ ಮಾಡದೆ ಹೋದ್ರೆ, ನಿಮ್ಮ ವಿಡಿಯೋಗಳಿಂದ ಯೂಟ್ಯೂಬ್ನ ಚೀಟ್ ಮಾಡದೆ ಹೋದ್ರೆ ನಿಮ್ಗೆ ಯೂಟ್ಯೂಬ್ ಅಷ್ಟೇ ಹೆಲ್ಪ್ಫುಲ್ ಆಗಿರುತ್ತೆ. ಯಾವತ್ತಿಗಾದ್ರೂ ಸರಿ ನಿಮ್ಮ ಪೇಮೆಂಟ್ ಬಂದೇ ಬರುತ್ತೆ. ಎಷ್ಟೋ ವರ್ಷಗಳು, ಮೊನ್ನೆ ಒಬ್ರದ್ದು ವಿಡಿಯೋ ನೋಡಿದೆ, 13 ವರ್ಷ ಆದ್ಮೇಲೆ ಅವರು ಒಂದು ಪೇಮೆಂಟ್ನ ತಗೊಂಡಿದ್ದಾರೆ. ಆ ಥರ ಎಷ್ಟು ವರ್ಷ ಆದ್ರೂ ಸರಿ ನೀವು ಯೂಟ್ಯೂಬ್ಗೆ ಮೋಸ ಮಾಡದೆ ಹೋದ್ರೆ ಯೂಟ್ಯೂಬ್ ಕೂಡ ನಿಮಗೆ ಮೋಸ ಮಾಡಲ್ಲ ಆಯ್ತಾ. ಯಾರೋ ಏನೋ ಮಾಡ್ತಾರೆ ಅಥವಾ ಅರ್ಜೆಂಟ್ಗೆ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಥರ ಅಡ್ಡದಾರಿಗಳನ್ನ ಹಿಡಿದು ಬೇಡದೇ ಇರೋ ಕಂಟೆಂಟ್ಗಳನ್ನ ಏನೋ ಯೂಟ್ಯೂಬಲ್ಲಿ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಓನ್ ಕಂಟೆಂಟ್ನ ಕರೆಕ್ಟಾಗಿರೋ ದಾರಿನಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಗ್ಯಾರಂಟಿ ಒಂದು ಪ್ರತಿಫಲ ಸಿಗುತ್ತೆ. ಅರ್ಧಕ್ಕೆ ಚಾನಲ್ಗಳನ್ನ ಬಿಟ್ಟು ಹೋಗಬೇಡಿ. ಎಂಥದ್ದೇ ಕಷ್ಟ ಬರಲಿ, ವ್ಯೂಸ್ ಬರುತ್ತೋ ಬಿಡುತ್ತೋ, ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದನ್ನ ಸ್ಟಾಪ್ ಮಾಡಬೇಡಿ ಯಾವತ್ತೂ ಕೂಡ. ಕಂಟಿನ್ಯೂಸ್ ಆಗಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. 100% ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. 100% ನಿಮಗೆ ದುಡ್ಡು ಬಂದೇ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಇವತ್ತು ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ, ನನ್ನ ಕೈಯಲ್ಲಿರೋ ಈ ಪೇಮೆಂಟೇ ಸಾಕ್ಷಿ. ನನಗೂ ಕೂಡ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಆಯ್ತಾ.
ಅಷ್ಟೇ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ಜಾಸ್ತಿ ಮಾತಾಡ್ಬಿಟ್ನೋ ಏನೋ ಗೊತ್ತಿಲ್ಲ. ನನಗೆ ಏನೇನು ಏನು ಬಂತೋ ಬಾಯಲ್ಲಿ ಎಲ್ಲನೂ ಮಾತಾಡ್ಬಿಟ್ಟಿದ್ದೀನಿ ಇವತ್ತು ಖುಷಿನಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೆಣ್ಣು ಮಾಡೋಕ್ಕೂ ನನಗೆ ಆಗ್ತಾ ಇಲ್ಲ, ಇನ್ನೂ ಮಾತಾಡಬೇಕು ಅನ್ನಿಸ್ತಾ ಇದೆ. ಆದರೆ ಸಾಕು, ತುಂಬ ಆಗೋಯ್ತು ಅನ್ಸುತ್ತೆ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು. ಅಷ್ಟೇ, ಎಂಡ್ ಮಾಡ್ತೀನಿ ವಿಡಿಯೋನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾರಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ಸ್ ಕೊಡಿ, ವಿಡಿಯೋಗೆ ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಆಯಿತಾ? ಓಕೆ, ಬಾಯ್ ಬಾಯ್.